ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ವೀಕ್ಷಕ ಮಿತ್ರ, ಈ ವಿಡಿಯೋದಲ್ಲಿ ನಾನು ಒಂದು ಸಣ್ಣ ವಿಷಯದ ಬಗ್ಗೆ ಮಾತಾಡ್ತೇನೆ. ಅದೇನಂದ್ರೆ ಭ್ರಷ್ಟಾಚಾರ. ಭ್ರಷ್ಟಾಚಾರ ಇಡೀ ದೇಶದ ತುಂಬ ಇದೆ. ಯಾವ ಸರ್ಕಾರ ಬಂದರೂ ಕೂಡ ಈ ಭ್ರಷ್ಟಾಚಾರ ಏನೋ ಕಡಿಮೆ ಆಗಿಲ್ಲ. ಇದು ಯಾಕೆ ಈ ಥರ? ಇದ್ರ ಬಗ್ಗೆ ನಿಮಗೆ ಪೂರ್ತಿ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನೀವೇನಾದರೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿದರೆ ಭ್ರಷ್ಟಾಚಾರಿಗಳು ಯಾರು? ರಾಜಕೀಯದವರ, ಇಲ್ಲ ಅಧಿಕಾರಿಗಳ, ಅಥವಾ ಜನಸಾಮಾನ್ಯರ ಯಾರು ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಅದಕ್ಕಿಂತ ಮೊದಲು ನಿಮಗೆ ಒಂದು ಸಣ್ಣ ಕತೆ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೀವು ಮನೆಯಲ್ಲಿ ಟಿವಿ ನೋಡ್ತಾ ಇರ್ತೀರ. ಟಿವಿಲಿ ಒಂದು ದೃಶ್ಯ ಇರುತ್ತೆ. ಅದೇನಪ್ಪ ಅಂದ್ರೆ ಒಂದು ಹುಲಿ ಒಂದು ಜಿಂಕೆಯನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ. ಅವಾಗ 99% ಜನ ಅನ್ಕೊಳ್ಳೋದೇನಪ್ಪ ಅಂದ್ರೆ ಆ ಹುಲಿಯಿಂದ ಆ ಜಿಂಕೆ ತಪ್ಪಿಸ್ಕೋಬೇಕು ಅನ್ಕೊಂತಾರೆ. ಬಟ್ ಫೈನಲಿ ಹೆಂಗೋ ಮಾಡಿ ಆ ಜಿಂಕೆ ಆ ಹುಲಿಯಿಂದ ತಪ್ಪಿಸ್ಕೊಂಡಾಗ ಎಲ್ಲರೂ ಖುಷಿ ಆಗ್ತಾರೆ. ಓಕೆ, ಬಟ್ ಇನ್ನೊಂದೇನಪ್ಪ ಅಂದ್ರೆ ಅದೇ ಖುಷಿಯಾದ ಜನ ಸಂಜೆ ಕಡೆ ಕೋಳಿ ತಂದು ಕೊಯ್ದು ಚಿಕನ್ ಮಾಡ್ಕೊಂಡು ಊಟ ಮಾಡಿಬಿಡ್ತಾರೆ. ಇದೇನಪ್ಪ ಅಂದ್ರೆ ನಿಮ್ಗೆ ಜಿಂಕೆ ಮೇಲೆ ಪ್ರೀತಿ ಇರೋದು, ಕೋಳಿ ಮೇಲೆ ಯಾಕೆ ಪ್ರೀತಿ ಇಲ್ಲ? ಕೋಳಿ ಕೂಡ ಒಂದು ಜೀವಿ, ಜಿಂಕೆ ಕೂಡ ಒಂದು ಜೀವಿನೇ. ಜಿಂಕೆನ ತಪ್ಪಿಸ್ಕೋಬೇಕಂದವರು ಕೋಳಿನ ಯಾಕೆ ಕುಯ್ಕೊಂಡು ನೀವು ತಿಂತೀರಾ? ಕೋಳಿ ಮೇಲೆ ಯಾಕೆ ನಿಮ್ಗೆ ಕನಿಕರ ಬರಲಿಲ್ಲ, ಪ್ರೀತಿ ಬರಲಿಲ್ಲ? ಇದರಲ್ಲಿ ಸಿಂಪಲ್ ಆಗಿರೋ ಲಾಜಿಕ್ ಏನಪ್ಪ ಅಂದ್ರೆ ನಿಮ್ಗೆ ಜಿಂಕೆ ಮೇಲೆ ಪ್ರೀತಿ ಇಲ್ಲ, ಕೋಳಿ ಮೇಲೇನು ಪ್ರೀತಿ ಇಲ್ಲ, ಬಟ್ ಹುಲಿ ಅಂದ್ರೆ ಕೋಪ. ಯಾಕಂದ್ರೆ ನಿಮ್ಗೆ ಹುಲಿನ ಏನು ಮಾಡ್ಕೊಳಕ್ಕಾಗಲ್ಲ. ಹಂಗಾಗಿ ಹುಲಿ ಮೇಲೆ ಕೋಪ ಬಿಟ್ರೆ ನಿಮ್ಗೆ ಜಿಂಕೆ ಮೇಲೆ ಪ್ರೀತಿ ಇಲ್ಲ. ಇದು ಯಾರಿಗೂ ಅರ್ಥ ಆಗಲ್ಲ. ಅವ್ರು ಅನ್ಕೊಂತಾರೆ ನಾವೇನೋ ದೊಡ್ಡ ಮಾನವತಾವಾದಿಗಳು, ಜಿಂಕೆನ ತಪ್ಪಿಸ್ಕೋಬೇಕು ಅನ್ಕೊಂಡಿರ್ತಾರೆ. ಬಟ್ ಮಾನವತಾವಾದಿಗಳು ಯಾರು ಇಲ್ಲ. ಅವರು ಜಸ್ಟ್ ಹುಲಿನ ದ್ವೇಷ ಮಾಡ್ತಾ ಇರ್ತಾರೆ, ಜಿಂಕೆನ ಪ್ರೀತಿ ಮಾಡ್ತಾ ಇಲ್ಲ. ಈಗ ಸಮಾಜದಲ್ಲಿರುವ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಣ. ಸಮಾಜದಲ್ಲಿ ಭ್ರಷ್ಟಾಚಾರ ಆಲ್ಮೋಸ್ಟ್ ಮಾಡೋದು ತುಂಬಾ ರಾಜಕೀಯದವರು, ಅಧಿಕಾರಿಗಳು. ಜನಸಾಮಾನ್ಯರಿಲ್ಲ, ಅವ್ರು ಸರಿ ಇಲ್ಲ, ರಾಜಕೀಯದವ್ರು ಸರಿ ಇಲ್ಲ, ಅಧಿಕಾರಿಗಳು ಸರಿ ಇಲ್ಲ, ಎಲ್ಲ ಭ್ರಷ್ಟಾಚಾರ, ಸಮಾಜ ಸರಿ ಇಲ್ಲ ಅಂತ ಮಾತಾಡ್ತಿರ್ತಾರೆ. ಬಟ್ ನಿಜ ಏನಂದ್ರೆ ಅದೇ ಜನಸಾಮಾನ್ಯರಿಗೆ ಅಧಿಕಾರ ಸಿಕ್ಕರೆ ಅವನು ಕೂಡ ಭ್ರಷ್ಟಾಚಾರ ಮಾಡೇ ಮಾಡ್ತಾನೆ. ಇವತ್ತು ರಾಜಕೀಯದಲ್ಲಿರುವ ವ್ಯಕ್ತಿ ಕೂಡ ಒಂದು ಕಾಲದಲ್ಲಿ ಜನಸಾಮಾನ್ಯನೇ. ಅವನು ಅಲ್ಲಿ ಹೋದ್ಮೇಲೆ ಭ್ರಷ್ಟಾಚಾರ ಮಾಡ್ತಾ ಇರೋದಷ್ಟೇ. ಯಾಕಂದ್ರೆ ಅವನಿಗೆ ಭ್ರಷ್ಟಾಚಾರ ಮಾಡೋಕೆ ಅಧಿಕಾರ ಇದೆ, ನಿನಗೆ ಅಧಿಕಾರ ಸಿಕ್ಕಿಲ್ಲ, ಚಾನ್ಸ್ ಸಿಕ್ಕಿಲ್ಲ ಅಷ್ಟೇ. ಇದು ಬಿಟ್ರೆ ನೀನೇನು ಒಳ್ಳೆ ವ್ಯಕ್ತಿ ಅಲ್ಲ. ಹಂಗಾದ್ರೆ ತುಂಬಾ ಜನ ನಿಮ್ಮೂರಲ್ಲೇ ನೋಡು, ಜನಸಾಮಾನ್ಯ ಇರ್ತಾರೆ. ಅವ್ರಿಗೆ 10 ಎಕರೆ 20 ಎಕರೆ ಹೊಲ ಇರುತ್ತೆ, ಕಾರ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಅವ್ರ ಹತ್ರ ಕೂಡ BPL ಕಾರ್ಡ್ ಇರ್ತವೆ. ಅವರು ಕೂಡ ಭ್ರಷ್ಟಾಚಾರಿಗಳು. ಇದೇ ತರ ನೀನು ಸುತ್ತ ನೋಡು, ಜನಸಾಮಾನ್ಯರು ಕೂಡ ತುಂಬಾ ಜನ ಭ್ರಷ್ಟಾಚಾರ ಮಾಡ್ತಾ ಇರ್ತಾರೆ. ಅದು ಸಣ್ಣ ಪ್ರಮಾಣದಲ್ಲಿ. ಅವರಿಗೆ ಭ್ರಷ್ಟಾಚಾರ ಮಾಡೋಕೆ ಸಣ್ಣ ಪ್ರಮಾಣದಲ್ಲಿ ಚಾನ್ಸ್ ಸಿಕ್ಕಿದೆ, ಹಂಗಾಗಿ ಸಣ್ಣ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಚಾನ್ಸ್ ಸಿಕ್ಕೋರು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇರ್ತಾರೆ. ಅಷ್ಟು ಬಿಟ್ರೆ ನಿನಗೆ ಸಮಾಜದ ಮೇಲೆ ಕನಿಕರಿಲ್ಲ, ದೇಶದ ಮೇಲೆ ಪ್ರೀತಿ ಇಲ್ಲ. ನಿನಗಿರೋದು ರಾಜಕೀಯದವ್ರಂದ್ರೆ ದ್ವೇಷ. ಯಾಕಂದ್ರೆ ಅವ್ರು ನಿನ್ಕಿಂತ ಜಾಸ್ತಿ ಭ್ರಷ್ಟಾಚಾರ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ. ಹಂಗಾಗಿ ನಿನಗೆ ರಾಜಕೀಯದವರು, ಅಧಿಕಾರಿಗಳು, ಪೊಲೀಸರು ಅಂದ್ರೆ ದ್ವೇಷ. ಅದು ಬಿಟ್ರೆ ನಿನಗೆ ದೇಶದ ಮೇಲೆ ಪ್ರೀತಿ ಇಲ್ಲ, ಭ್ರಷ್ಟಾಚಾರ ಮುಕ್ತ ಭಾರತ ಮಾಡ್ಬೇಕನ್ನೋ ಆಸೆ ಕೂಡ ಇಲ್ಲ. ಇದು ರಿಯಲ್ ಸೈಕಾಲಜಿ. ಭಾರತೀಯರ ನಿಜವಾದ ಮನಸ್ಥಿತಿ ಯಾವ ತರ ಇದೆ ಅಂದ್ರೆ, ತುಂಬಾ ಜನರ ಭಾರತದ ಗಡಿ ಕಾಶ್ಮೀರದವರೆಗೂ ಇಲ್ಲ. ತುಂಬಾ ಜನರ ಗಡಿ ತಮ್ಮ ಮನೆಯ ಕಾಂಪೌಂಡ್ ವರೆಗೂ ಮಾತ್ರ ಇದೆ. ತಮ್ಮ ಮನೆಯ ಕಾಂಪೌಂಡ್ ಒಳಗೆ ಶುದ್ಧವಾಗಿದ್ರೆ ಸಾಕು. ಹೊರಗಡೆ ಭ್ರಷ್ಟಾಚಾರ ಆದ್ರೂ ಆಗ್ಲಿ, ದೇಶನ ಹಾಳಾದ್ರೂ ಆಗ್ಲಿ, ಯಾರು ತಲೆ ಕೆಡಿಸ್ಕೊತಾ ಇಲ್ಲ. 90% ಭಾರತೀಯರ ಮನಸ್ಥಿತಿ ಇದೇ ತರ ಇರೋದು. ನೀನೇ ಈಗ ವಿಡಿಯೋ ನೋಡ್ತಾರ, ನೀನೇ ಊರ್ ತುಂಬಾ ಹೊಲಸು ಮಾಡಿ ಬರ್ತೀಯ, ನೀನೇ. ಆಮೇಲೆ ಭಾರತ್ ಮಾತಾ ಕಿ ಜೈ ಅನ್ನೋದು ಕೂಡ ನೀನೆ. ಇದೆಲ್ಲ ಸುಳ್ಳು ರಾಷ್ಟ್ರೀಯತೆ. ದೇಶ ಭ್ರಷ್ಟಾಚಾರ ಮುಕ್ತವಾಗ್ಬೇಕಂದ್ರೆ ಮೊದಲು ನಿನ್ನ ಮನಸ್ಥಿತಿ ಸರಿಯಾಗಿರ್ಬೇಕು. ಮೇನ್ ಏನಪ್ಪ ಅಂದ್ರೆ ಜನಸಾಮಾನ್ಯರ ಮನಸ್ಥಿತಿ ಸರಿಯಾಗಿರ್ಬೇಕು. ಯಾಕಂದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಸರಿಯಾಗಿದ್ರೆ ಮಾತ್ರ ಭ್ರಷ್ಟಾಚಾರ ನಿಲ್ಲುತ್ತೆ. ನಿನ್ನ ಸುತ್ತಲಿನವನೇ ಒಬ್ಬ ರಾಜಕೀಯ ವ್ಯಕ್ತಿ ಆಗ್ತಾನೆ, ದೇಶ ಆಳ್ತಾನೆ. ಅವನ ಮನಸ್ಥಿತಿ ಸರಿ ಇರ್ಬೇಕಂದ್ರೆ ಮೊದಲು ನೀನು ಸರಿಯಾಗಿರ್ಬೇಕು. ನಿಜವಾದ ರಾಷ್ಟ್ರೀಯತೆ ಬೆಳೆಸ್ಕೊಂಡಿದ್ರೆ ಮಾತ್ರ ಸರಿಯಾದ ರಾಜಕೀಯ ವ್ಯಕ್ತಿ ಹುಡ್ತಾನೆ, ಸರಿಯಾದ ಅಧಿಕಾರಿ ಸಿಗ್ತಾನೆ, ದೇಶ ಕೂಡ ಒಳ್ಳೆ ದಾರಿಯಲ್ಲಿ ಮುನ್ನಡೆಯುತ್ತೆ.